ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನಗರದ ಹೇಮಾವತಿ ನದಿ ಪಕ್ಕದಲ್ಲಿ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ತಾಲೂಕು ಆಡಳಿತ ತಡೆಗೋಡೆಯನ್ನು ತೆರವುಗೊಳಿಸಿದ್ದಾರೆ. ನಗರದ ಶ್ರೀನಿವಾಸ್ ಕನ್ವೆನ್ಷನ್ ಹಾಲ್ ಮಾಲೀಕತ್ವದ ಶ್ರೀನಿವಾಸ್ ರವರು ನಿರ್ಮಿಸಿದರು ಎನ್ನಲಾದ ತಡೆಗೋಡೆ ಕುರಿತು ಕೆಲ ಸಂಘ ಸಂಸ್ಥೆಗಳು ಆರೋಪ ಮಾಡಿದ್ದರು. ಹಾಗಾಗಿ ಇಂದು ಬೆಳಗ್ಗೆ ಜೆಸಿಪಿ ಯಂತ್ರದ ಮೂಲಕ ಬೃಹತ್ ತಡೆಗೋಡೆಯನ್ನು ತೆರವುಗೊಳಿಸಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಮಾಲೀಕರಾದ ಶ್ರೀನಿವಾಸ್ ರವರ ಹೇಳಿಕೆಯಂತೆ ತಾಲೂಕಿನ ಕಸಬಾ ಹೋಬಳಿಯ ಮಳಲಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 287 ಹಾಗೂ ಇತರೆ ನನ್ನ ಸ್ವಂತ ಹಿಡುವಳಿ ಜಮೀನಾಗಿದ್ದು, ಈ ಜಮೀನಿನಲ್ಲಿ ನಾನು ಅಡಿಕೆ, ಏಲಕ್ಕಿ, ಕಾಡು ಜಾತಿಯ ಮರಗಳನ್ನು ಹಾಕಿ ಕೃಷಿ ಚಟುವಟಿಕೆ ಮಾಡಿಕೊಂಡಿರುತ್ತೇನೆ. ಈ ಕೃಷಿ ಜಮೀನಿಗೆ ದನ ಕರುಗಳು ಬರುವುದರಿಂದ ಹಾಗೂ ಹೇಮಾವತಿ ನದಿಯು ಪಕ್ಕದಲ್ಲಿ ಇರುವುದರಿಂದ ನೀರಿನ ರಭಸಕ್ಕೆ ಮಣ್ಣಿನ ಸವೆತ ಉಂಟಾಗುತ್ತದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ನನ್ನ ಹಿಡುವಳಿ ಜಾಗದ ಪಶ್ಚಿಮ ಭಾಗದಲ್ಲಿ ಕಾಂಪೌಂಡ್ ನಿರ್ಮಿಸಿಕೊಂಡಿರುತ್ತೇನೆ. ನಾನು ಈ ಕಾಂಪೌಂಡ್ ನಿರ್ಮಿಸುವ ಮುಂಚೆ ಮಳಲಿ ಗ್ರಾಮ ಪಂಚಾಯಿತಿಗೂ ಸಹ ನನಗೆ ಕಾಂಪೌಂಡ್ ಕಟ್ಟಲು ಅನುಮತಿ ಕೇಳುತ್ತೇನೆ. ಆ ಸರ್ವೆ ನಂಬರ್ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಹಾಗೂ ಸಕಲೇಶಪುರ ಪುರಸಭೆಯವರು ಸಹ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಈ ಹಿಡುವಳಿ ಜಾಗವು ಯಾವುದೇ ಮುಳುಗಡೆ ಜಾಗಕ್ಕೆ ಸೇರಿಲ್ಲವೆಂದು ಹೇಮಾವತಿ ಜಲಾಶಯ ಇಲಾಖೆಯವರು ನಮಗೆ ನಿರಾಪೇಕ್ಷಣ ಪತ್ರವನ್ನು ನೀಡಿರುತ್ತಾರೆ. ಹಾಗೂ ಈ ಜಾಗಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿಡುವಳಿ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಹಿಡುವಳಿ ಮಧ್ಯದಲ್ಲಿ ದಾರಿಯನ್ನು ಬಿಟ್ಟುಕೊಟ್ಟಿರುತ್ತೇನೆ. ಆದರೆ ಸಕಲೇಶಪುರ ತಾಲೂಕು ಆಡಳಿತ ಅಧಿಕಾರಿಗಳು ಏಕಾಏಕಿ ನಮಗೆ ಯಾವುದೇ ಮಾಹಿತಿ ಹಾಗೂ ನೋಟಿಸ್ ನೀಡದೆ ಇಂದು ಬೆಳಗ್ಗೆ 5:30 ಸುಮಾರಿಗೆ ಪುರಸಭೆಯ ಜೆಸಿಪಿ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಸಹಾಯದಿಂದ ಕಾಂಪೌಂಡ್ ಒಡೆದು ಹಾಕಿರುತ್ತಾರೆ ಎಂದು ದೂರಿದ್ದಾರೆ. ಸಕಲೇಶಪುರ ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಎಂ.ಕೆ. ಶ್ರುತಿ ಮಾತನಾಡಿ, ಈ ಹಿಂದೆ ಶ್ರೀನಿವಾಸ್ ಕನ್ವೆನ್ಷನ್ ಅವರಿಗೆ ಈ ಪ್ರದೇಶ ಬೋಫರ್ ಝೋನ್ಗೆ ಬರುವ ಕಾರಣ ಈ ಜಾಗದಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದು ಎಂದು ನೋಟಿಸು ನೀಡಲಾಗಿತ್ತು. ಅದು ಅಲ್ಲದೆ ಹೇಮಾವತಿ ನದಿ ಪಾತ್ರದ 50 ಮೀಟರ್ನಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದು ಎಂಬ ನಿಯಮವಿದೆ. ಆ ನಿಯಮವನ್ನು ಮೀರಿ ಹಾಗೂ ಸಾರ್ವಜನಿಕರು ತಿರುಗಾಡುವ ರಸ್ತೆಗೆ ಮತ್ತು ವಿದ್ಯುತ್ ಕಂಬಗಳಿಗೆ ತಡೆಗೋಡೆ ಸೇರಿಸಿ ಕಟ್ಟಿರುವುದು ನಿಯಮ ಬಾಹಿರವಾಗಿತ್ತು. ಹಾಗೂ ಅಕ್ರಮ ತಡೆಗೋಡೆಯ ಬಗ್ಗೆ ಸಂಘಟನೆಗಳು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ತಡೆಗೋಡೆಯನ್ನು ತೆರವುಗೊಳಿಸಲಾಗಿದೆ ಎಂದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.